ಫೆಬ್ರವರಿ 12 ಸೇಂಟ್ ಜೆರೋಸಾ ಸ್ಕೂಲ್ ಎದುರು ಪ್ರತಿಭಟನೆ. ಶಿಕ್ಷಕಿಯಿಂದ ಹಿಂದೂ ಧರ್ಮದ ಅವಹೇಳನ ಆರೋಪ. ವಿದ್ಯಾರ್ಥಿಗಳ ಪೋಷಕರಿಂದ ಪ್ರತಿಭಟನೆ. ಶಾಸಕ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿಯಿಂದ ಆಕ್ರೋಶ. ಮಂಗಳೂರಿನ ಸೇಂಟ್ ಜೆರೋಸಾ ಶಾಲೆಯ ಶಿಕ್ಷಕಿಯಿಂದ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದ್ದು, ಇದನ್ನ ಖಂಡಿಸಿ ವಿದ್ಯಾರ್ಥಿಗಳು ಪೋಷಕರು ಶಾಲೆಯ ಎದುರು ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಮುಖಂಡರು ಸಾಥ್ ಕೊಟ್ಟಿದ್ದು ಬೇರೆಯದೇ ರೂಪ ಪಡೆದುಕೊಂಡಿತ್ತು. ಇದರ ಬೆನ್ನಲ್ಲೇ ಶಾಸಕ ವೇದವ್ಯಾಸ ಕಾಮತ್ ಹಾಗೂ ಶಾಸಕ ಭರತ್ ಶೆಟ್ಟಿ ಅವರು ಖುದ್ದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಶಿಕ್ಷಕಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಶಾಲೆಯ ಮಕ್ಕಳು ಪೋಷಕರ ಜೊತೆ ಸೇರಿ ಜೈ ಶ್ರೀರಾಮ್ ಘೋಷಣೆ ಕೂಗಿಸಿ ಶಾಲೆಯ ವಿರುದ್ಧ ಧಿಕ್ಕಾರ ಹಾಕಿದ್ರು. ಶಿಕ್ಷಕಿ ವಿರುದ್ಧ ಕ್ರಮ ಆಗದಿದ್ರೆ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ರು. ಕೊನೆಗೆ ಪ್ರತಿಭಟನೆಕಾರರ ಆಕ್ರೋಶಕ್ಕೆ ಮಣಿದ ಶಾಲಾ ಆಡಳಿತ ಮಂಡಳಿ ಶಿಕ್ಷಕಿ ಪ್ರಭಾ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿತ್ತು. ಅದೇ ಹೈಸ್ಕೂಲ್ಗೆ ಬಂದ ಮೇಲೆ ಪುನೊಂದು ಮ್ಯಾಮ್ ಇದ್ದಾರೆ, ಮಾಲಿ ಮ್ಯಾಮ್ ಅಂತ. ಅವರು ಸಹ ಹಾಗೇನೆ ಮಾತಾಡ್ತಿದ್ದಾರೆ ನಮ್ಮ ಹತ್ರ. ಮತ್ತೆ ಚೀಪ್ ಆಗಿ ನಮ್ಮನೆಲ್ಲ ಎಲ್ಲದಕ್ಕೆ ನಾವೇ ಟಾರ್ಗೆಟ್. ಬೇಡ ಅವರು ಕಲಿಸೋದು, ಇವರು ಸುಳ್ಳು ಹೇಳ್ತಾರೆ. ನನಗೆ ಡೈರೆಕ್ಟ್ ಕಲಿಸೋದೇ ಬೇಡ. ಅವರು ಏನು ಡಾಕ್ಟರ್ ಅವರು ಕಲಿಸೋದು ಬೇಡ. ಇದು ಒಬ್ಬಳೇ ಅಲ್ಲ, ತುಂಬಾ ನೂರಾರು ವಿದ್ಯಾರ್ಥಿಗಳು ಹೇಳಿ ತಯಾರಿದ್ದಾರೆ ಅಂತ ಹೇಳಿದ್ರೆ ಅಂತವರು ಎಲ್ಲ ಕಲಿಸ್ತಾರೆ ಹೇಳಿ. ಶಿಕ್ಷಕಿ ಪ್ರಭಾ ಅವರ ಸಸ್ಪೆಂಡ್ ಮಾಡಿದ್ರೂ ಸಹ ಪ್ರತಿಭಟನೆ ನಿಲ್ಲಿಲ್ಲ. ಹಿಂದೂ ದೇವರನ್ನ ನಿಂದಿಸಿದ ಶಿಕ್ಷಕಿ ಪ್ರಭಾ ಜೊತೆ ಸ್ಟಿಫನ್ ಮೊಲಿ ಎಂಬ ಇನ್ನಿಬ್ಬರನ್ನ ಅಮಾನತು ಮಾಡಬೇಕು ಎಂದು ಪೋಷಕರು ಆಗ್ರಹ ಮಾಡಿದ್ರು. ಕೊನೆಗೆ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಧರಣಿ ಕುಳಿತ ಪೋಷಕರನ್ನ ಮತ್ತು ಶಾಸಕರನ್ನ ಮನವೊಲಿಸಿದ್ರು. ಹಿಂದೂ ದೇವರ ಅವಹೇಳನ ಮಾಡಿದ ಶಿಕ್ಷಕಿ ಕುರಿತು ತನಿಖೆ ಮಾಡುವುದಾಗಿ ಭರವಸೆ ಕೊಟ್ಟ ನಂತರ ಶಾಲೆಯ ವಿರುದ್ಧ ಎದ್ದಿದ ಕಾವು ತಣ್ಣಗಾಗಿತ್ತು. ಆದ್ರೀಗ ರಾಜಕೀಯವಾಗಿ ಈ ಘಟನೆ ಚರ್ಚೆಗೆ ಕಾರಣವಾಗಿದ್ದು ರಾಜಕೀಯ ತಿರುವು ಪಡೆದುಕೊಂಡಿದೆ. ಜನಪ್ರತಿನಿಧಿ ನನ್ನ ಕ್ಷೇತ್ರ ಶಾಲೆಗೆ ಯಾರಿಗೂ ಅಧಿಕಾರ ಇಲ್ಲ. ನಾನು ಬರಲ್ಲ. ಶಿಕ್ಷಕಿ ವಜಾ ಕೇಸ್ಗೆ ಟ್ವಿಸ್ಟ್. ಶಾಸಕರ ವಿರುದ್ಧ ಶಾಲೆಯಿಂದ ತಿರುಗುಬಾಣ. ಶಾಸಕ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲು. ಶಿಕ್ಷಕಿ ಸಸ್ಪೆಂಡ್ ಆದ್ರು. ಪ್ರತಿಭಟನೆಗೆ ಕೂತಿದ್ದ ವಿದ್ಯಾರ್ಥಿಗಳನ್ನ, ಪೋಷಕರನ್ನ ಹಾಗೂ ಶಾಸಕರನ್ನ ಡಿಸಿ ಸಮಾಧಾನಗೊಳಿಸಿದ್ರು. ಆದ್ರೀಗ ವಿದ್ಯಾರ್ಥಿಗಳು ಪೋಷಕರ ಜೊತೆ ಪ್ರತಿಭಟನೆ ಮಾಡಿದ ಶಾಸಕ ವೇದವ್ಯಾಸ್ ಕಾಮತ್, ಶಾಸಕ ಭರತ್ ಶೆಟ್ಟಿ ಸೇರಿ 6 ವಿರುದ್ಧ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸೇಂಟ್ ಜೆರೋಸಾ ಶಾಲೆಯ ಅನಿಲ್ ಜೆರಾಲ್ಡ್ ಲೋಬೋ ಅನ್ನೋರು ಕಂಪ್ಲೇಂಟ್ ಫೈಲ್ ಮಾಡಿದ್ದು, ಶಾಲೆಯ ಶಿಕ್ಷಕಿ ಯಾವುದೇ ತಪ್ಪು ಮಾಡಿಲ್ಲ. ಶಾಸಕರು ಹಾಗೂ ಕೆಲವು ಹಿಂದೂ ಮುಖಂಡರು ಹಿಂದೂ ಕ್ರೈಸ್ತರ ಗಲಭೆಯಾಗುವಂತೆ ಪ್ರಚೋದನೆ ನೀಡಿದ್ದಾರೆ. ಶಾಲೆಯ ಎದುರುಗಡೆ ಜೈ ಶ್ರೀರಾಮ್ ಘೋಷಣೆ ಕೂಗಿ ಗಲಾಟೆ ಸೃಷ್ಟಿಸಿದ್ದಾರೆ ಅಂತ ಆರೋಪಿಸಿ ದೂರು ದಾಖಲಿಸಿದ್ದಾರೆ. ಇದೇ ವಿಚಾರವಾಗಿ ಶಾಲೆಯ ಆಡಳಿತ ಮಂಡಳಿ ಪತ್ರಿಕಾ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು, ಶಾಸಕರ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ಶಾಲೆಯ ಆಡಳಿತ ಮಂಡಳಿ ಹೇಳಿದ್ದೇನು? ಶಿಕ್ಷಕಿ ಸಿಸ್ಟರ್ ಪ್ರಭಾ ಹಿಂದೂ ದೇವರ ಅವಹೇಳನ ಮಾಡಿಲ್ಲ. ಶಾಸಕ ವೇದವ್ಯಾಸ್ ಕಾಮತ್ ಒತ್ತಡಕ್ಕೆ ಮಣಿದು ಶಿಕ್ಷಕಿಯನ್ನ ವಜಾ ಮಾಡಿದ್ದೇವೆ. ಸಿಸ್ಟರ್ ಪ್ರಭಾ ಅವರು ರವೀಂದ್ರನಾಥ್ ಠಾಗೋರ್ ಬರೆದ ವರ್ಕ್ ಈಸ್ ವರ್ಷಿಪ್ ಎಂಬ ಇಂಗ್ಲಿಷ್ ಕವನದ ಪಾಠ ಮಾಡಿದ್ದಾರೆ. ಮಸೀದಿ, ದೇಗುಲ, ಚರ್ಚ್ ಕೇವಲ ಕಟ್ಟಡಗಳು ಮಾತ್ರ. ದೇವರು ಮಾನವನ ಒಳಗಿದ್ದಾನೆ. ದುಡಿಮೆಯೇ ದೇವರು. ಮನುಷ್ಯನಲ್ಲೇ ದೇವರಿದ್ದಾನೆಂದು ವಿವರಣೆ ನೀಡಿದ್ರು. ಆದರೆ ಆಡಿಯೋ ಮೆಸೇಜ್ನಲ್ಲಿ ತಪ್ಪು ಮಾಹಿತಿಗಳನ್ನ ಪ್ರಸಾರ ಮಾಡಲಾಗಿದೆ. ಆಡಿಯೋ ಸಂದೇಶ ಕಳುಹಿಸಿರುವ ಮಹಿಳೆ ಬಗ್ಗೆ ತನಿಖೆಯಾಗಬೇಕು. ಶಾಸಕ ವೇದವ್ಯಾಸ್ ಶಾಲೆಯ ಹೊರಗೆ ನಿಂತು ಮಕ್ಕಳಿಂದ ಘೋಷಣೆ ಕೂಗಿಸಿದ್ದಾರೆ. ಮಕ್ಕಳು ತಮ್ಮದೇ ಶಾಲೆಯ ವಿರುದ್ಧ ಘೋಷಣೆ ಹಾಕುವಂತೆ ಮಾಡಿದ್ದಾರೆ. ಶಾಸಕರು ಶಿಕ್ಷಕಿಯನ್ನ ವಜಾ ಮಾಡಲೇಬೇಕು, ಇಲ್ಲದಿದ್ರೆ ಧರಣಿ ಕೂರ್ತೇವೆಂದು ಬೆದರಿಸಿದ್ದಾರೆ. ಉದ್ರಿಕ್ತರು ಸೇರಿ ಘೋಷಣೆ ಹಾಕಿ ಒತ್ತಡ ಹೇರಿದ್ರಿಂದ ಶಿಕ್ಷಕಿಯನ್ನ ವಜಾ ಮಾಡಬೇಕಾಯಿತು ಎಂದು ಮಾಹಿತಿ ನೀಡಿದ್ದಾರೆ.
ಇದಕ್ಕೂ ಮುಂಚೆ ಜೆರೋಸಾ ಶಿಕ್ಷಣ ಸಂಸ್ಥೆಗೆ ಕಾಂಗ್ರೆಸ್ ನಿಯೋಗ ಭೇಟಿ ನೀಡಿದ್ದು ಘಟನೆ ಬಗ್ಗೆ ಪರಿಶೀಲನೆ ಮಾಡಿ ಮಾಹಿತಿ ಕಲೆ ಹಾಕಿದೆ. ಬಳಿಕ ಮಾತನಾಡಿದ ಮಾಜಿ ಸಚಿವ ರಮಾನಾಥ್ ರೈ, ಜೆರೋಸಾ ವಿದ್ಯಾಸಂಸ್ಥೆ ಘಟನೆ ಬಗೆಗಿನ ಆರೋಪದ ಬಗ್ಗೆ ದೊಡ್ಡ ಪ್ರಚಾರ ಆಗಿದೆ. ಪರಿಶುದ್ಧವಾದ ಮಕ್ಕಳ ನಿಷ್ಕಲ್ಮಶ ಮನಸ್ಸನ್ನ ಪ್ರಚೋದನೆಗೆ ಬಳಸಬಾರದು, ಮಕ್ಕಳನ್ನ ರಾಜಕೀಯಕ್ಕೆ ಬಳಸಬಾರದು, ಈ ಬಗ್ಗೆ ತನಿಖೆಯಾಗಲಿ ಎಂದಿದ್ದಾರೆ. ಕಾಂಗ್ರೆಸ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಶಾಸಕರ ವಿರುದ್ಧ ದೂರು ದಾಖಲಿಸಲಾಗಿದ್ದು, ವೇದವ್ಯಾಸ ಕಾಮತ್ ಅವರ ಶಾಸಕತ್ವ ರದ್ದಾಗುವವರೆಗೆ ಹೋರಾಟವನ್ನ ಮಾಡ್ತೇವೆ, ಹಕ್ಕು ಬಾಧ್ಯತಾ ಸಮಿತಿ ಕೂಡ ತನಿಖೆ ಮಾಡಬೇಕು ಎಂದಿದ್ದಾರೆ. ಯಾರು ವಯೋಲೇಷನ್ ಮಾಡಿದ್ದಾರೆ ಕಾನೂನು, ಅದರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ತದೆ. ಒಂದು, ನಾವು ಇನ್ಕ್ವೈರಿ ಕೇಳಿದ್ದೇವೆ. ಆಸ್ಟ್ ಫಾರ್ ಎನ್ ಇನ್ಕ್ವೈರಿ ಮಾಡದೆ ಒಬ್ಬನ ಶಿಕ್ಷೆ ಕೊಡಿ ಅಂತ ಹೇಳುವಂಥದ್ದು ಅದು ವೇದವ್ಯಾಸ ಕಾಮತ್ನ ಜಾಯಮಾನ. ಸೊ ಅದು ಕೇಸ್ ಆಗುವಂಥ ಸಾಧ್ಯತೆ ಇದೆ. ಐ ಹ್ಯಾವ್ ರಿಕ್ವೆಸ್ಟೆಡ್ ದಿ ಕಮಿಷನರ್ ಟು ರಿಜಿಸ್ಟರ್ ಸೋಮೋಟೋ ಕೇಸ್. ಯಾಕೆ ರಿಜಿಸ್ಟರ್ ಮಾಡಬಾರ್ದು ಅಂತ ಕೇಳಿದ್ದೇನೆ ನಾನು. ಮಾಡಬೇಕಾಗತ್ತೆ, ಬಿಕಾಸ್ ದ್ಯಾಟ್ ಟೈಪ್ ಆಫ್ ಅಫೆನ್ಸ್ ಇಸ್ ಕ್ರಿಯೇಟೆಡ್. ಹಾಗಾಗಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಶಾಸಕರ ಹಕ್ಕುಚ್ಯುತಿಯ ಜೊತೆಗೆ ಶಾಸಕತ್ವವನ್ನು ರದ್ದು ಮಾಡುವವರೆಗೆ ನಮ್ಮ ಹೋರಾಟ ನಡೆಯುತ್ತೆ. ಈ ಕಡೆ ದೂರು ದಾಖಲಾದ ನಂತರ ವೇದವ್ಯಾಸ್ ಕಾಮತ್ ಸಹ ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿಭಟನೆ ಮಾಡಲು ಎಲ್ಲರಿಗೂ ಹಕ್ಕಿದೆ. ಜೈ ಶ್ರೀರಾಮ್ ಯಾವುದೋ ರಾಜಕೀಯ ಘೋಷಣೆಯಲ್ಲ. ಈ ಪ್ರಕರಣವನ್ನ ಮುಚ್ಚಿ ಹಾಕಲು ಕಾಂಗ್ರೆಸ್ ಡಿಡಿಪಿಐ ಅವರನ್ನ ವರ್ಗಾವಣೆ ಮಾಡಿದೆ. ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ. ಇದು ಕಾಂಗ್ರೆಸ್ನವರ ಕೈವಾಡದಿಂದ ನಡೀತಾ ಇದೆ ಎಂದು ತಿರುಗೇಟು ಕೊಟ್ಟಿದ್ದಾರೆ. ನೂರಾರು ಜನರು ಅಲ್ಲಿ ನಿಂತು ಪ್ರತಿಭಟನೆ ಹೋರಾಟ ಆಗ್ತಿರುವಂಥ ಸಂದರ್ಭದಲ್ಲಿ ಒಂದು ಸ್ಥಳೀಯ ಶಾಸಕನಾಗಿ ಅವರು ಕರೆ ಮಾಡಿ ಪ್ರತಿಭಟನೆ ಆಗ್ತಾ ಇದೆ, ತಾವು ಬರಬೇಕು ಅಂತೇಳೋದನ್ನು ಹೇಳಿದಾಗ ಶಾಸಕನಾಗಿ ಪ್ರತಿಭಟನೆ ಮಾಡುವಂಥ ಹಕ್ಕು ಅಧಿಕಾರ ನನಗಿಲ್ವಾ? ಅಥವಾ ಶಾಸಕನಾಗಿ ನಾನು ಅಲ್ಲಿ ಹೋದದು ತಪ್ಪ? ಸಂಸದ ನಳಿನ್ ಕುಮಾರ್ ಕಟೀಲ್ ಸಹ ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಈ ಹೋರಾಟ ಆರಂಭಿಸಿದ್ದು ಮಕ್ಕಳ ಪೋಷಕರು, ಬಿಜೆಪಿ ಮುಖಂಡರಲ್ಲ. ಪೋಷಕರು ಹೋರಾಟಕ್ಕೆ ಜನಪ್ರತಿನಿಧಿಗಳು ಜೊತೆಯಾಗಿದ್ದಾರೆ, ಅದು ಅವರ ಜವಾಬ್ದಾರಿ. ನಾನು ಇದ್ದಿದ್ರೆ ನಾನು ಹೋರಾಟಕ್ಕೆ ಹೋಗ್ತಾ ಇದ್ದೆ. ಇದರಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ ಎಂದು ಕಿಡಿಕಾರಿದ್ದಾರೆ. ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಿಜೆಪಿ ಕಾಂಗ್ರೆಸ್ ಹೋರಾಟ ಅಲ್ಲ. ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಹಿಂದೂ ಕ್ರೈಸ್ತ ಹೋರಾಟ ಅಲ್ಲ. ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕೋಮು ಭಾವನೆ ಹೋರಾಟ ಅಲ್ಲ. ಅಲ್ಲಿ ತಮ್ಮ ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಾರ್ವಜನಿಕರು, ತಾಯಿ ತಂದೆಯವರು ಅಲ್ಲಿ ಬಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಆ ಹೋರಾಟಕ್ಕೆ ಬೆಂಗಾವಲಾಗಿ ಶಾಸಕರು ಹೋಗಿರ್ತಕ್ಕಂಥದ್ದು. ಅಲ್ಲಿ ಜನರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಶಾಸಕರು ಹೋಗಿರ್ತಕ್ಕಂಥ ಶಾಸಕರ ಮೇಲೆ ಹಾಕಿರ್ತಕ್ಕಂಥ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ. ಒಂದು ಹುಡುಗಿ ಅಲ್ಲಿ ಕಲಿತಂತ ಹುಡುಗಿ ಬಂದು ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮಾನ್ಯತೆ ರದ್ದು ಮಾಡಿ, ಶಿಫಾರಸು ಮಾಡಿ ಮಾನ್ಯತೆ ರದ್ದು ಮಾಡಲಿಕ್ಕೆ. ಬಿಜೆಪಿ ಶಾಸಕರು ಹಾಗೂ ಹಿಂದೂ ಮುಖಂಡರ ವಿರುದ್ಧ ದೂರು ದಾಖಲಾಗ್ತಿದ್ದಂತೆ ಕೇಸ್ ವಾಪಸ್ ಪಡೆದುಕೊಳ್ಳುವಂತೆ ಆಗ್ರಹಿಸಿ ಹಿಂದೂ ಸಂಘಟನೆಗಳ ಪ್ರತಿಭಟನೆ ಮಾಡೋಕೆ ಮುಂದಾಗಿದೆ. ಸೋಮವಾರ ನಗರದ ಎಲ್ಲ ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆ ಮಾಡೋಕೆ ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದೆ.